ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ಮಿನಿ ಬ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಸಂಡೇ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ನಮ್ಮ ಮನೇಲಿ ಎಲ್ಲ ನಮ್ಮ ಮಾವ, ನಮ್ಮ ಹಸ್ಬೆಂಡ್ ಎಲ್ಲರೂ ನಮ್ಮದು ಇಲ್ಲಿ ಕೆಳಗಡೆ ಕೆರೆ ಇದೆ, ಹಾಗಾಗಿ ಅಲ್ಲಿ ಫಿಶ್ ಹಿಡಿಯೋಕ್ಕೆ ಹೋಗಿದ್ದಾರೆ. ಎಷ್ಟು ಫಿಶ್ ಹಿಡ್ಕೊಂಬರ್ತಾರೆ, ಹಾಗೆ ಯಾವ ರೀತಿ ಹಿಡಿತಾರೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬರೋಕ್ಕೆ ಹೇಳಿದ್ದೀನಿ. ಆ ವಿಡಿಯೋ ಹೇಗೆ ಥರ ಮಾಡ್ಕೊಂಬರ್ತಾರೆ, ಹಾಗೆ ಎಷ್ಟು ಫಿಶ್ ಇಟ್ಕೊಂಬರ್ತಾರೆ ಅಂತ ನೋಡೋಣ ಬನ್ನಿ. ಹಾಗೆಯೇ ನಮ್ಮ ಮಾವನ ಫ್ರೆಂಡ್ಸ್ ಬಂದಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಮಾಡಬೇಕಾಗಿದೆ. ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇದಾಗಿರುತ್ತೆ ಇವತ್ತಿನ ವೀಡಿಯೋ. ಅದು ನೋಡೋದಕ್ಕಿಂತ ಮುಂಚೆ ಏನು ಮಾಡ್ಕೊಬೇಕು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ವೀಡಿಯೋ. ನಮ್ಮ ಮಾವ ಅವ್ರ ಮ್ಯಾನೇಜರ್ ಅವ್ರ ಫ್ರೆಂಡ್ಸ್ ಬರ್ತಾರೆ, ಚಿಕನ್ ತೊಗೊಂಬರ್ತೀನಿ ಅಂತ ಚಿಕನ್ ತೊಗೊಂಬರಕ್ಕೆ ಹೋಗಿದ್ರು. ನಾನು ಅಷ್ಟೇ ಸಾಂಬಾರು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತ ಹೇಳಿದರು. ಹಾಗಾಗಿ ನಾನು ಸಾಂಬಾರು ಮಾಡೋದಕ್ಕೆ ಎಲ್ಲ ನಾವು ಹುರ್ಕೊಂಡೇ ಮಾಡೋದು. ಹಾಗಾಗಿ ಹುರಿಯೋಕ್ಕೆಲ್ಲ ಇಟ್ಕೊಂಡು ಎಲ್ಲ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ನಾವು ಹುರಿಯೋದಕ್ಕೆ ಏನೇನು ಹಾಕ್ಕೊತೀವಿ ಅಂತ ಆದರೆ ನೋಡಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕಡಲೆ, ಶುಂಠಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತೀವಿ. ನೋಡಿ ನಾನು ಎಲ್ಲ ಏನೇನು ಹಾಕ್ಕೊತಿದ್ದೀನಿ ಅಂತ ಕೂಡ ಕಾಣಿಸ್ತಿದೆ. ನೆಕ್ಸ್ಟ್ ನಮ್ಮ ತಾತ ಬಂದಿದ್ದರು, ಹುರಿಯೋಕೆ ಅವ್ರಿಗೆ ಕೊಟ್ಟಿದ್ದೆ. ನೋಡಿ ನಾನು ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೈಗೆ ಟೊಮೊಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ತೊಳೆದು ಎಲ್ಲ ನೀಟಾಗಿ ಇಟ್ಕೊತಾ ಇದ್ದೀನಿ. ಒಂದೇ ತಟ್ಟೆಯಲ್ಲೇ ಎಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ತಾತನು ಫ್ರೈ ಮಾಡಿಕೊಡು ಅಂತ ಹೇಳಿದ. ಅವರು ಕಾಯಿ ಸುಳ್ಕೊಂಡು ಕೊಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಟ್ರು. ಒಬ್ಬಳೇ ಮಾಡೋದಕ್ಕೆ ಆಗಲ್ವಲ್ಲ ಅಂದ್ಬಿಟ್ಟು ನಮ್ಮ ತಾತ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಹಾಗಾಗಿ ನೋಡಿ ಅವ್ರು ಫ್ರೈ ಮಾಡಿಕೊಟ್ಟಿದ್ದಾದಮೇಲೆ ಇದಕ್ಕೆ ಕಾಯಿ ಸ್ವಲ್ಪ ಪುಡಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎಲ್ಲ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬೋಣ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಈರುಳ್ಳಿನೂ ಕೊತ್ತಂಬರಿ ಜಜ್ಜಿ ಇಟ್ಕೊಂಡಿರ್ತೀನಿ ಒಗ್ಗರಣೆ ಹಾಕ್ಬಿಟ್ಟು ರುಬ್ಬಿಡೋಣ. ಯಾಕೆಂದರೆ ಹಂಗೆ ರುಬ್ಬಿದಿಟ್ಟಕ್ಕೆ ಹಂಗೆ ಮಸಾಲೆ ಹಾಕ್ಬಿಡ್ಬೋದು ಅಂದ್ಬಿಟ್ಟು ಫಸ್ಟ್ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಹೋಗಿ ಒಗ್ಗರಣೆ ಹಾಕೊಂಡೆ. ನೆಕ್ಸ್ಟ್ ಎಲ್ಲ ಚಿಕನ್ ಎಲ್ಲ ತೊಳೆದು ಹಾಕ್ಬಿಟ್ಟು ನಮ್ಮ ತಾತ ತೊಳ್ಕೊಟ್ಟಿದ್ರು, ಹಾಕ್ಬಿಟ್ಟು ಅರ್ಶಿನದ ಪುಡಿ, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ರುಬ್ಬೋಣ ಅಂತ ಹೋದೆ. ಅಷ್ಟರಲ್ಲಿ ನಮ್ಮ ಅಕ್ಕ ನೀನು ಏನು ಮಾಡ್ತಿದ್ಯಾ ಅಂತ ಬಂದರು. ಈ ಥರ ಅವ್ರ ಫ್ರೆಂಡ್ಸ್ ಬರ್ತಾರಂತೆ, ಹಾಗಾಗಿ ಚಿಕನ್ ಸಾಂಬಾರು ಫ್ರೈ ಮಾಡ್ತಾಯಿದ್ದೀನಿ ಹಿಂದೆ. ನಮ್ಮ ಅಕ್ಕನೂ ಬಂದು ನಾನು ಖಾರ ರುಬ್ಬಕ್ಕೆ ಇಟ್ಟಿದ್ನಲ್ಲ ಅದನ್ನು ರುಬ್ಬಿಕೊಟ್ರು. ನಾನು ಅಷ್ಟರಲ್ಲಿ ಫ್ರೈ ಮಾಡೋಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ಒಂದ್ಸಲ ಹಾಕಿದ್ರು, ಇನ್ನೊಂದ್ಸಲ ರುಬ್ಬೋದಿತ್ತು ಹೋದ್ರು. ನಾನು ಫ್ರೈ ಮಾಡೋದಕ್ಕೆ ಬಾಣಲಿನ ಎಣ್ಣೆ ಇಟ್ಬಿಟ್ಟು ಅದು ಕಾದಾದಮೇಲೆ ಏನೇನು ಹಾಕ್ತೀವಿ ಫ್ರೈಗೆ ಅಂದರೆ ಕರಿಬೇವು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬಿಟ್ಟು ಹಂಗೆ ಚಿಕನ್ನು ತೊಳೆದಿಟ್ಟಿದ್ರು ಹಾಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ನಮ್ಮ ಅಕ್ಕ ಮಿಕ್ಸ್ ಮಾಡಿದೆ. ನಾನು ಅಲ್ಲೇನು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಮಿಕ್ಸ್ ಮಾಡಿದ್ರು. ಸ್ವಲ್ಪ ಉಪ್ಪು ಮತ್ತು ಚಿಕನ್ ಮಸಾಲ ಮತ್ತು ಗರಂ ಮಸಾಲ, ಖಾರದ ಪುಡಿ, ಧನ್ಯದ ಪುಡಿ ಎಲ್ಲ ಹಾಕಿದೆ. ನಾನು ಇಷ್ಟಿಷ್ಟು ಬೇಕು ಅಷ್ಟಿಷ್ಟು ಹಂಗೆ ಅಕ್ಕ ನೋಡ್ತಾಯಿದ್ರು. ನಾನು ಕೂಡ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದೆ. ಅವರು ಸಾಂಬಾರಿಗೆ ನೀರೆಲ್ಲ ಹಾಕಿ ಕೂಡಿಸಿಟ್ಟಿದ್ದಾರೆ. ನನ್ನದು ಫ್ರೈ ಆಯಿತು, ಸಾಂಬಾರು ಆಯಿತು. ನೆಕ್ಸ್ಟು ನಿಂಬೆಹಣ್ಣು ಮತ್ತು ಕೊತ್ತಂಬರಿ, ಪುದೀನ ಹಾಕ್ಬಿಡೋಣ, ಫೈನಲಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣು, ಕೊತ್ತಂಬರಿ ಹಾಕಿದೆ. ಫ್ರೈ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಅವ್ರು ಬರೋ ಅಷ್ಟರಲ್ಲಿ 1 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಮಾಡಿದ್ದು. ಅವರು ಬಂದು ಮನೆಗೆ ಸ್ವಲ್ಪ ಬಂದಿದ್ದಕ್ಕೆ ಕಾಫಿ ಟೀ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಕೆರೆಗೆ ಹೋಗಿದ್ರು. ಮೀನು ಹಿಡಿಯೋಕ್ಕೆ ತುಂಬ ಆಸೆ ಅಂತ ಅವ್ರಿಗೆ. ಅದಕ್ಕೆ ಪೀಣ್ಯದಿಂದ ಬಂದಿದ್ರು. ನಮ್ಮ ಅಕ್ಕ ಮೇಕೆದು ರಕ್ತ ತರಿಸಿ ಫ್ರೈ ಮಾಡಿದ್ರಂತೆ. ನೋಡಿ ಅದು ಕೂಡ ತಂದು ಕೊಟ್ಟಿದ್ರು. ನೋಡಿ ಸಾಂಬಾರು ಫ್ರೈ ರೆಡಿ ಆಗಿತ್ತು. ನಾನು ನಮ್ಮ ತಮ್ಮಂಗೆ ಹಾಕ್ಕೊಟ್ಬಿಟ್ಟು ನಾನು ತಿನ್ನೋಣ, ಬ್ಲಡ್ಡು ಅದು ಹೆಲ್ತ್ಗೆ ಒಳ್ಳೇದು ಹಾರ್ಟಿಗೆ ಅಂದ್ಬಿಟ್ಟು ತಿನ್ನೋಕೆ ಹೋದೆ. ನೋಡಿ ನಮ್ಮ ಚಿಕನ್ ಮಕ್ಕಳು ರೋಡಲ್ಲಿ ಹೋಗ್ರಿ ಅಂತಂದರೆ ಕಾಂಪೌಂಡಲ್ಲಿ ಆಡ್ತಾಯಿದ್ದಾರೆ, ಜೋಕಾಲಿ ಎಲ್ಲ ತೆಗ್ದಿಟ್ಬಿಟ್ಟು ಎಲ್ಲರೂ ಬೈತಾಯಿದ್ರು. ನೋಡಿ ಇದೇ ಕೆರೆಯಲ್ಲಿ ಮೀನು ಹಿಡಿಯೋಕೆ ಹೋಗಿರೋದು. ಎಷ್ಟು ಮೀನು ಹಿಡ್ಕೊಂಬರ್ತಾರೆ ಏನು ಅಂತ ನೋಡೋಣ ಬನ್ನಿ. ನೋಡಿ ನಮ್ಮ ಮನೆ ಕೆಳಗೇನೆ ಇರೋದು ಇದು ಕೆರೆ. ನೋಡಿ ಮೀನೆಲ್ಲ ಹಿಡ್ಕೊಂಬಂದರು ಹಸ್ಬೆಂಡ್, ನಮ್ಮ ಚಿಕ್ಕಮ್ಮನ ಮಗ ಎಲ್ಲ ನೋಡಿ ತೋರಿಸ್ತಾ ಇದ್ದಾರೆ ಕವರಲ್ಲಿ ಹಾಕ್ಕೊಂಬಂದಿರೋದು. ನೋಡಿ ಇದೆಲ್ಲ ಸಣ್ಣ ಮೀನು, ಸಾಕಕ್ಕೆ ಹಿಡ್ಕೊಂಬಂದಿದ್ದಾನೆ ಚಿಕ್ಕಮ್ಮನ ಮಗ. ನೋಡಿ ನನ್ನ ಮಗಳು ಕೂಡ ಆಟ ಆಡ್ತಿದ್ಲು. ನೋಡಿ ಎಷ್ಟು ಮೀನು ಹಿಡ್ಕೊಂಬಂದಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ಒಂದು ಉದ್ದಕ್ಕಿರೋದು ಅದು ಕುಚ್ಚಿನ ಕಂದ ಅಂತಾರೆ. ಒಂದು ಜಿಲೇಬಿ, ಇನ್ನೆರಡು ಸಣ್ಣ ಮೀನು ಜಿಲೇಬಿ. ನೆಕ್ಸ್ಟ್ ನಾನು ಮುದ್ದೆ ಕೂಡ ಇಕ್ಕಿದೆ. ಅಜ್ಜಿ ಬಂದು ಮುದ್ದೆ ಮಾಡಿಕೊಟ್ರು. ಕಾವುಗೋಲು ಹಾಕೊಂಡೆ ಅವ್ರು ಮುದ್ದೆ ಮಾಡೋದು 2 ಕೋಲಲ್ಲಿ. ನಮ್ಮಮ್ಮ ಇರಲಿಲ್ವಲ್ಲ, ಹಾಗಾಗಿ ನಮ್ಮ ಅಜ್ಜಿನೇ ಮಾಡಿದ್ರು. ನೋಡಿ ಚಿಕನ್ ಫ್ರೈ, ಸಾಂಬಾರು ಕೂಡ ಎಲ್ಲ ರೆಡಿ ಆಯಿತು. ಇನ್ನೇನು ಊಟಕ್ಕೆ ಕೂತ್ಕೊಬೇಕು ಅಂದರೆ ಜೋರಾಗಿ ಮಳೆ ಗಾಳಿ ಕೂಡ ಬಂತು. ಆ ಮಳೆ ಗಾಳಿಲಿ ಚಿಕನ್ ಫ್ರೈ, ಸಾಂಬಾರು ಊಟ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ತಾನೇ ಇಷ್ಟ ಇರೋಲ್ಲ ನಾನ್ ವೆಜ್ ತಿನ್ನೋಕ್ಕೆ.
ನೋಡಿ ಅವರೆಲ್ಲರಿಗೂ ತಿರ್ಗಾ ಮತ್ತೆ ಕಾಫಿ, ಟೀ ಮತ್ತು ಸ್ಪ್ರೈಟ್ ಎಲ್ಲ ಕೊಟ್ಟೆ. ಅವರು ಕೂಡ ಕುಡಿದು ಎಲ್ಲ ಹೋದರು. ಹೋದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ಈಚೆ ಅಜ್ಜಿ ಪಾತ್ರೆ ತೊಳಿತಿದ್ರು. ನಮ್ಮ ತಾತ ಫಿಶ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಫಿಶ್ ಫ್ರೈ ಮಾಡು ಅಂದ್ಬಿಟ್ಟು. ನಾನು ಕೂಡ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅಮ್ಮ ನನಗೆ ಬರೋಲ್ಲ, ನೀನೇ ಎಲ್ಲ ಕಲಿಸ್ಕೊಡು, ನಾನು ಫ್ರೈ ಮಾಡ್ತೀನಿ ಅಂದರು. ನಾನು ಹೋಗಿ ಎಲ್ಲ ಕಲಿಸ್ತಾ ಇದ್ದೀನಿ. ನೋಡಿ ನಾನು ಫಿಶ್ ಫ್ರೈಗೆ ಏನೇನು ಹಾಕ್ತೀನಿ ಅಂದರೆ ಫಿಶ್ ಕಬಾಬ್ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಖಾರದ ಪುಡಿ, ಮೊಟ್ಟೆ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ತೀನಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಹಾಕ್ತೀನಿ, ಸ್ವಲ್ಪ ಉಪ್ಪು, ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹುಣ್ಸೆಹಣ್ಣು ರಸ ಯೂಸ್ ಮಾಡಿಲ್ಲ. ನಿಂಬೆಹಣ್ಣು ದಪ್ಪಗೆ ರಸ ಚೆನ್ನಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ದಪ್ಪದು ಒಂದು ತೊಗೊಂಡು ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣಿನ ಯೂಸ್ ಮಾಡಿಲ್ಲ, ಇವತ್ತು ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ನಾನು ಕೂಡ ಫಿಶ್ಗೆ ಎಲ್ಲ ಮಸಾಲೆ ಎಲ್ಲ ಆಡ್ ಮಾಡಿ ಲಾಸ್ಟಲ್ಲಿ ದಪ್ಪದು ಒಂದು ನಿಂಬೆಹಣ್ಣೆ ಬಿಟ್ಟಿದ್ದೀನಿ, ಅದು ಕೂಡ ಹುಳಿ ಇರುತ್ತೆ ಅಂತ ಅಂದ್ಬಿಟ್ಟು ಹುಣ್ಸೆಹಣ್ಣು ಯೂಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಕಲರ್ ಹಾಕಿದ್ದೀನಿ, ಯಾಕೋ ಕಲರ್ ಕಾಣಿಸ್ಲಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಹಾಕಿದ್ದೀನಿ. ಈಗ ಕಲರ್ ಹಾಕೋಗಿಲ್ಲ, ಆದರೆ ಸ್ವಲ್ಪ ಇರಲಿ ಹಾಕಂದ್ರೆ ಅಮ್ಮ. ಹಾಕಿ ಮಿಕ್ಸ್ ಮಾಡಿದೆ. ನನ್ನ ಮಗಳಿಗೆ ಸರಿ ಮಾಡೋಕ್ಕೆ ಹೋದೆ. ಅಮ್ಮ ಕೂಡ ಬಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅವ್ರು ಫ್ರೈ ಮಾಡೋಕ್ಕೆ ಹೋದರು. ನನ್ನ ಮಗಳಿಗೆ ಸರಿ ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ಅವಳಿಗೆ ತಿನ್ಸೋಕ್ಕೆ ಹೋದೆ. ನೋಡಿ ಅಮ್ಮನೂ ಫಿಶ್ ಫ್ರೈ ಕೂಡ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಮ್ಮ ಮನೇಲಿ ಈ ಥರ ಇತ್ತು ಸಂಡೇ ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಲಾಸ್ಟ್ ಫೈನಲ್ ಈ ಥರ ಫಿಶ್ ಬಂದಿತ್ತು. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.